ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿವತ್ತು ನಿಮ್ ಫ್ರೆಂಡ್ ಲೇಟ್ ಅನ್ಸುತ್ತೆ. ಬರ್ಲಿ ಇರು, ನಿಮ್ ಫ್ರೆಂಡ್ ಅಂತ ಹೇಳ್ದೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಅವಳಿಗೆ ನನ್ಗಿಂತ ನೀನೇ ಫ್ರೆಂಡು. ನಿನ್ ಫ್ರೆಂಡ್ ಬಂದ್ಮೇಲೆ ಇದನ್ನ ಅವಳಿಗೆ ಕೊಟ್ಬಿಡು. ಆಮೇಲೆ ನಾನು ಮರ್ತಿರ್ಸ್ಬಿಟ್ರೆ ಕಷ್ಟ. ಪಕ್ಕದಲ್ಲೇ ಕೂತಿರ್ತೀಯ, ಕಷ್ಟ ಸುಖ ಎಲ್ಲ ಮಾತಾಡ್ಕೋತಿರ್ತೀರಾ. ಮರಿದೆ ಕೊಟ್ಬಿಡು. ಇವ್ರು ನನ್ನ ಮೇಲೆ ಏನಾದರೂ ಬೇಜಾರು ಮಾಡ್ಕೊಂಡು ಬಂದಿಲ್ವಾ? ಮೇಲ್ ಮಾಡಿದ್ದೀನಿ, ಆದ್ರೆ ಇನ್ನು ಅಪ್ರೂವಲ್ ಸಿಕ್ಕಿಲ್ಲ. ನೋಡ್ದೆ ಸಿಕ್ಕರು ಸಿಗದೆ ಇದ್ರು ಆಫೀಸ್ ಕಡೆ ಏನ್ ಬರಕ್ ಹೋಗ್ಬೇಡ. ವರ್ಕ್ ಫ್ರಮ್ ಹೋಮ್ ಮಾಡು. ಇನ್ಫ್ಯಾಕ್ಟ್ ಆಗಿ ಕೆಲ್ಸನೇ ಮಾಡ್ಬೇಡ, ಆರಾಮಾಗಿ ರೆಸ್ಟ್ ತಗೋ, ಅದೇ ಬೆಸ್ಟ್. ಹಾಗೆ ಎಲ್ಲಿ ಇರಕ್ಕಾಗತ್ತೆ? ಜ್ವರ ಬಂದಾಗ್ಲೂ ಬ್ರೇಕ್ ತಗೋದೇ ಇದ್ರೆ ಹೇಗೆ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಪ್ಲೀಸ್ ನಂಗೆ ಡೈರೆಕ್ಟ್ ಆಗಿ ಕಾಲ್ ಮಾಡು. ಯಾವ್ದಕ್ಕೋ ಒಂದ್ಸಲ ಚರಂಡಿ ಸರ್ಗೆ ಹೇಳಿರ್ತೀಯ ಒಂದ್ ಮಾತು. ಆ ಅಪ್ಪಂಗ್ ಹೇಳಿದ್ರು ಕುಣಿತಾನೆ, ಹೇಳ್ದೆ ಇದ್ರು ಕುಣಿತಾನೆ. ಅಂತವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಕಣೆ. ನೋಡು, ನೀನ್ ಏನು ಯೋಚನೆ ಮಾಡ್ಬೇಡ, ಆರಾಮಾಗಿ ಮನೇಲಿ ಕೂತ್ಕೊಂಡು ರೆಸ್ಟ್ ತಗೋ, ಆಯ್ತಾ? ನೀನೊಬ್ಳು, ನಾನು ಹೇಳ್ದಷ್ಟು ಮಾಡೆ ಪ್ಲೀಸ್. ಯಪ್ಪ, ಆ ಸೀತಾದೇವಿಗೆ ನಿನ್ಕಿನ್ನ ಕಡಿಮೆ ಕಷ್ಟ ಇತ್ತು ಅನ್ಸುತ್ತೆ. ಬೈ ದ ವೇ, ನಿನ್ ಲಂಚ್ ಬಾಕ್ಸ್ ನಾನು ರಾಮಿಗೆ ಕೊಟ್ಟಿದ್ದೀನಿ, ಆಯ್ತಾ? ಆಮೇಲೆ ನನ್ನ ಕೇಳ್ಬೇಡ, ಈಗ್ಲೇ ಹೇಳ್ತೀನಿ. ಕೊಟ್ಟಿದ್ದೀನಿ. ಓಕೆ, ಯು ಟೇಕ್ ಕೇರ್, ಗೆಟ್ ವೆಲ್ ಸೂನ್, ಬಾಯ್. ರಾಮ್, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ ನಿಂಗೆ? ಯಾಕೆ? ನಿನ್ ಫ್ರೆಂಡಿಗೆ ಜ್ವರ ಅಂತೆ, ಗೊತ್ತಿಲ್ವಾ ನಿಂಗೆ? ಅಲ್ಲಿ ಏನ್ ನೋಡ್ತಿದ್ಯಾ? ಸೀತಂಗ್ ಹುಷಾರಿಲ್ವಂತೆ. ಯಾಕೆ, ಏನಾಯ್ತು? ಜ್ವರ ಅಂತ ಹೇಳ್ದೆ ತಾನೆ, ಈಗ ಎಲ್ರಿಗೂ ಬರ್ತಿದ್ಯಲ್ಲ ಅದೇ. ಪಾಪ, ಅವಳು ನಿನ್ ಜೊತೆ ಲಂಚ್ ಬಾಕ್ಸ್ ಎಲ್ಲ ಶೇರ್ ಮಾಡ್ತಾಳೆ. ನೀನು ಒಂದ್ ಸ್ವಲ್ಪ ಅವಳ ಕೆಲ್ಸದಲ್ಲಿ ಹೆಲ್ಪ್ ಮಾಡತ್ತಾನೆ. ತುಂಬಾ ಜ್ವರ ಇದೆಯಂತ? ವಾಯ್ಸ್ ಸ್ವಲ್ಪ ಡಲ್ ಆಗೇ ಇತ್ತು. ಮತ್ತಿದೇನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ಹಾಸ್ಪಿಟಲ್ಗೆ ಹೋದ್ರಾ? ಎನಿ ಮೆಡಿಕೇಶನ್ ಬರ್ತಿದಾರಾ ಅಥವಾ ರಜಾ ತಗೋತಾ ಇದ್ದಾರಾ? ಓ ಮೈ ಗಾಡ್, ಆ ಗಾಬರಿ ಆತ್ಮ ಏನಾದ್ರು ನಿನ್ ಮೈ ಒಳಗ್ ಸೇರ್ಕೋತಾ ಏನು? ಜಸ್ಟ್ ಜ್ವರ ಅಷ್ಟೇ, ಕೆಲ್ಸ ಮಾಡು. ಹೇ, ನನ್ನಿಂದ ದೂರ ಇರು, ನನ್ನ ಹತ್ರ ಬರ್ಬೇಡ. ನಿನ್ಗೂ ಜ್ವರ ಬರುತ್ತೆ, ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳ್ತಿಲ್ಲ ನೀನು. ನೀನ್ ರೆಸ್ಟ್ ಮಾಡು. ನನ್ಗೇನು ಆಗಿಲ್ಲ ಕಣೆ. ನೋಡು, ನಿನ್ ಕೈ ಬಿಸಿ ಇದೆ, ಕಾಫಿಗಿಂತ ಬಿಸಿ ಇದೆ. ನೀನ್ ರೆಸ್ಟ್ ಮಾಡು, ನಾನು ಎಲ್ಲ ನೋಡ್ಕೊಂತೀನಿ. ನೀನೆಲ್ಲ ನೋಡ್ಕೊತ್ಯಾ? ನೀನ್ ಏನ್ ಮಾಡ್ತೀಯ ಅದೆಲ್ಲ ನೋಡ್ಕೊಂತೀನಿ. ಅದೆಲ್ಲ ಆಗಲ್ಲ ಕಣೆ, ನಿಂಗೆ ತುಂಬಾ ಕಷ್ಟ ಆಗತ್ತೆ. ನನ್ನಿಂದ ಆಗುತ್ತೆ. ನೋಡು, ನನ್ ಜ್ವರ ಎಲ್ಲ ಹೊರಟೋಯ್ತು, ನಂಗೆ ಏನೂ ಆಗಿಲ್ಲ ಇವಾಗ. ಸುಳ್ಳು ಹೇಳ್ಬೇಡ ನೀನು. ನಿಜವಾಗ್ಲು ಇರು, ಬಂದೆ. ಏನೇ ಮಾಡ್ತಿದ್ಯಾ? ಕೈ ಕೊಡು. ಇದೆಲ್ಲ ನೋಡಕ್ ಬರುತ್ತಾ ನಿಂಗೆ? ಬರುತ್ತೆ. ಯಾಕೆ ಹೇಳು? ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ. ಡಾಕ್ಟರ್ ಆಗಿ ಹೇಳ್ತಿದ್ದೀನಿ, ನಿನ್ ಜ್ವರ ಬಂದಿದೆ, ರೆಸ್ಟ್ ಮಾಡು, ಎದೊಳ್ಬಾರ್ದು. ನನ್ಗೀಗ ಜವಾಬ್ದಾರಿ ಬಂದಿದೆ. ಸಿದ್ದವ್ವ, ದೋಸೆ ಹಿಟ್ಟು ಎಲ್ಲಿದೆ?
ನೀನ್ ದೋಸೆ ಮಾಡ್ಕೊಡೋಕೆ ನಾನೇ ನಿಂಗೆ ಹಿಟ್ಟು ಹುಡ್ಕೊಡ್ಬೇಕು. ಎಷ್ಟು ಹೆಲ್ಪ್ ಮಾಡ್ತಿದ್ಯಾ ನೋಡು. ಪುಟ, ನೀನ್ ಹೋಮ್ವರ್ಕ್ ಮುಗಿಸು, ನಾನೇ ಏನಾಯ್ತು? ಏನಿಲ್ಲ ಏನಿಲ್ಲ. ನೋಡು, ನನ್ ಸುಸ್ತಾಗಿದೆ. ಇಲ್ಲ ಕಣೆ, ಒಂದ್ ನಿಮಿಷ ಬಂದೆ. ಕಸ ಹಾಕ್ಬಿಟ್ಟು ಬರ್ತೀನಿ. ಸೀತಾ ಅವ್ರಿಗೆ ಜ್ವರ ಬಂದ್ರೆ ಪಾಪ ಮಗು ಏನ್ ಮಾಡ್ತಿದ್ಯೋ. ಪ್ರಿಯಾ, ಸೀತಾ ಅವ್ರ ಆಫೀಸ್ ಬರಲ್ವಂತ. ಜ್ವರ ಅಂತ ಹೇಳಿದ್ನಲ್ಲಯ್ಯ. ಫ್ರೆಂಡ್ ಅಂತ ಹೇಳ್ತೀಯಾ, ಅಷ್ಟು ವಿಚಾರಿಸ್ಕೊಳಕ್ಕಾಗಲ್ವಾ? ನನ್ನನ್ನು ಕೇಳಿದ್ರೆ ನಾನೇನೋ ಫೋನ್ ಮಾಡಿ ವಿಚಾರಿಸ್ಕೊಂಡಪ್ಪ. ಫ್ರೆಂಡಿಗೆ ಜ್ವರ ಅಂತ ಹೇಳಿದ್ರು ಹೀಗೆ ಇದೆಯಲ್ಲ, ಬ್ಯಾಡ್ ಫ್ರೆಂಡ್. ಹಲೋ ಫ್ರೆಂಡ್. ಹಾಯ್ ಫ್ರೆಂಡ್, ಏನ್ ಮಾಡ್ತಿದ್ಯಾ? ಫ್ರೂಟ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದೆ. ಸೀತಮ್ಮ, ಸೀತಮ್ಮನ್ಗೆ ಜ್ವರ ಬಂದಿದೆ ಫ್ರೆಂಡ್, ಅದಕ್ಕೆ ಬ್ರೇಕ್ಫಾಸ್ಟ್ ನಾನೇ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ನೀನ್ ಮಾಡ್ತಿದ್ಯಾ? ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಟಿಫಿನ್ ಮಾಡ್ಕೊಡ್ತಾ ಇದ್ದೀನಿ. ಪಾಪ ಸೀತಮ್ಮನ ಕೈಯಲ್ಲಿ ಆಗಲ್ಲ ಅಲ್ವಾ? ಸೀತಮ್ಮನ್ಗೆ ತುಂಬಾ ಜ್ವರ ಬಂದಿದ್ಯಾ? ಫ್ರೆಂಡ್, ಫುಲ್ ಸುಸ್ತು. ನಾನ್ ಚೆಕ್ ಮಾಡಿದ್ರೆ ಫುಲ್ ಜ್ವರ ಫ್ರೆಂಡ್. ಸರಿ, ಅಮ್ಮ ಏನ್ ಮಾಡ್ತಿದ್ದಾರೆ? ಆಚೆ ಹೋಗಿದ್ದಾಳೆ. ಆಚೆ ಹೋದ್ರ? ಕಸ ಹಾಕಕ್ಕೆ ಗಾಡಿಯವರು ಬಂದಿದ್ದಾರೆ. ಗಾಡಿಯವ್ರಂದ್ರೆ ಯಾವ ಗಾಡಿಯವರು? ಏನ್ ಫ್ರೆಂಡ್, ನಿನ್ಗೇನು ಗೊತ್ತಿಲ್ಲ, ಪೆದ್ದು ನೀನು. ನಾನು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಆಮೇಲೆ ಫೋನ್ ಮಾಡ. ಅಲ್ಲ ಸೀಪುಟ, ನೀನ್ ಯಾಕೆ ಮಾಡ್ತಿದ್ಯಾ? ತಾತಾಜಿ ಬಂದಿಲ್ವಾ? ಅವರು ಊರಿಗೆ ಹೋಗಿದ್ದಾರೆ. ನಾನಿವತ್ತು ಸ್ಕೂಲಿಗೂ ಹೋಗಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲಿಂದ ಪಿಕ್ನಿಕ್ ಹೋಗಿದ್ದಾರೆ. ನಾನು ಮಾತ್ರ ಮನೆಯಲ್ಲಿದ್ದೀನಿ. ನಾನು ಪಿಕ್ನಿಕ್ ಹೋಗದೆ ಇದ್ದಿದ್ದು ಒಳ್ಳೇದಾಯ್ತು ಫ್ರೆಂಡ್. ಇಲ್ಲ ಅಂದ್ರೆ ಸೀತಮ್ಮನ ನೋಡ್ಕೊಳ್ಳೋರು ಯಾರೂ ಇರ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.